ಸ್ವಾಮಿಗಳು ನಂದಿಮಠ ವಡವಡಗಿ ಇವರಿಗೆ ಗುರೂಜಿಯವರ ಪರವಾಗಿಯೂ ಹಾಗೂ ಶ್ರೀಮಠದ ಪರವಾಗಿ ಅವರಿಗೆ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿರಕ್ತ ದಾಸೋಹ ಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಚರಣ ಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಒಡವಡಗಿ ಪೂಜ್ಯರಿಗೂ ನಮಸ್ಕಾರಗಳನ್ನು ಸಮರ್ಪಿಸಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಶ್ರೀಮಠದಲ್ಲಿ ನಡೀತಾ ಇದೆ. ತಾವೆಲ್ಲ ತಾಯಂದಿರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಡಿ ತುಂಬಿಸಿಕೊಂಡಿದ್ದೀರಿ. ಆ ಭಗವಂತನ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ ಅಂತ ಹಾರೈಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಅವರಿವರೆನ್ನದೇ ತಮಗೆಲ್ಲರಿಗೂ ಕುಳಿದು ಸೂಸುವ ಗಾಳಿ ನಿನ್ನದಲ್ಲ, ಸುತ್ತಿ ಸುತ್ತಿ ಸುಳಿದು ಸೂಸುವ ಗಾಳಿ ನಿನ್ನದಲ್ಲ, ಅದಿಲ್ಲವೇ ನೀನಿಲ್ಲ, ಅದಿಲ್ಲವೇ ನೀನಿಲ್ಲ. ಉಪ್ಪರಿಗೆಯ ಮೇಲೆ ಉಪ್ಪರಿಗೆ ಕಟ್ಟಿಸಿ ಸಾಮ್ರಾಜ್ಯವಾಳುವೆ, ಉಪ್ಪರಿಗೆಯ ಮೇಲೆ ಉಪ್ಪರಿಗೆ ಕಟ್ಟಿಸಿ ಸಾಮ್ರಾಜ್ಯವಾಳುವೆ. ಈ ಭೂಮಿಯೂ ನಿನ್ನದಲ್ಲ, ಈ ಭೂಮಿಯೂ ನಿನ್ನದಲ್ಲ. ಉಸಿರು ಬಿಟ್ಟಾಗ ಹುಟ್ಟಿ ಉಸಿರು ನಿಂತಾಗ ಹೊಂಟೆ, ಉಸಿರು ಬಿಟ್ಟಾಗ ಹುಟ್ಟಿ ಉಸಿರು ನಿಂತಾಗ ಹೊಂಟೆ. ಹುಟ್ಟು ಸಾವಿನ ಮಧ್ಯೆ ನೀ ಗಳಿಸಿದ ಸಂಪತ್ತು ನಿನ್ನದಲ್ಲ, ಹುಟ್ಟು ಸಾವಿನ ಮಧ್ಯೆ ನೀ ಗಳಿಸಿದ ಸಂಪತ್ತು ನಿನ್ನದಲ್ಲ. ಉಣ್ಣಲು ಇಲ್ಲದ್ದರಿಂದ ಹಿಡಿದು ಉಣ್ಣಲು ಸಮಯವೇ ಇಲ್ಲ ಎನ್ನುವವರಿಗೆ, ಉಣ್ಣಲು ಇಲ್ಲದ್ದರಿಂದ ಹಿಡಿದು ಉಣ್ಣಲು ಸಮಯವೇ ಇಲ್ಲ ಎನ್ನುವವರಿಗೆ ನೀ ಮಾಡಿದ ಒಳಿತು ಸಾಧನೆಗಳು ಮಾತ್ರ ಅವುಗಳೆಲ್ಲ ನಿನ್ನವು 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 ಅಂತಕ್ಕಂಥ ಈ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೇನು ಗಳಿಸಿದ್ರೂ ನಮ್ಮದಲ್ಲ, ನಾವೇನು ಒಳ್ಳೇದು ಮಾಡ್ತೀವಿ ಅದು ಮಾತ್ರ ನಮಗೂ ಅಂತಕ್ಕಂಥದ್ದು ಅರ್ಥ ಈ ಒಂದು ಇದರಲ್ಲಿ ಇದೆ. ಅದಕ್ಕೋಸ್ಕರವಾಗಿ ತಾಯಂದ್ರೆ ತಾವೆಲ್ಲ ಒಳ್ಳೆಯ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ರಿ. ಯಾಕಂದ್ರೆ ನಾನು ಬಹಳಷ್ಟು ಸಮಯ ತಗೊಳ್ಳಂಗಿಲ್ಲ ಈಗ, ಯಾಕಂದ್ರೆ ಸಾಕಷ್ಟು ಸಮಯ ಆಗಿದೆ. ಮುಂದೆ ಪೂಜ್ಯರು ಮಾತಾಡೋರಿದ್ದಾರೆ. ಇದೊಂದು ಸ್ವಲ್ಪ ಕಾರ್ಯಕ್ರಮ ನನಗೆ ವಹಿಸಿಕೊಟ್ಟಾರೆ, ಅದಕ್ಕೆ ಈ ಕಾರ್ಯಕ್ರಮ ಮುಗಿಸಿ ಮುಂದೆ ಪೂಜ್ಯರಿಗೆ ನಾನು ಚಾಲನೆಯನ್ನು ಮಾಡಲಿಕ್ಕೆ ಕೊಡುತ್ತಿದ್ದೇನೆ. ಈಗ ಸನ್ಮಾನ ಕಾರ್ಯಕ್ರಮ ಸಾಯಿಬ್ರಹ್ಮ ಬಂಗಾರಗೊಂಡ ನೋಡ್ರಿ, ನಮ್ಮ ಒಂದು ಶ್ರೀ ಈ ಒಂದು ಶ್ರೀಮಠದಲ್ಲಿ ನಿತ್ಯ ಒಂದು ಕಾಯಕದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಸಾಯಿಬ್ರಹ್ಮ ಬಂಗಾರಗೊಂಡ ಇವರಿಗೆ ಭಕ್ತಿಯ ಒಂದು ಚಪ್ಪಾಳೆಯನ್ನು ನಾವೆಲ್ಲರೂ ಸಂತೋಷದಿಂದ ಪಟ್ಟೋಣ. ಅದೇ ರೀತಿಯಾಗಿ ಇಲ್ಲಿ ಸನ್ಮಾನ ಮಾಡಿಸ್ಕೋಬೇಕಾಗಿರ್ತಕ್ಕಂಥ ಭಕ್ತರ ಒಂದು ಹೆಸರನ್ನು ನಾನು ಕೂಗ್ತಾ ಇದ್ದೇನೆ. ತಾವೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬರಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಣಮಗೌಡ ಜಯವಡಿಗೆ, ಸಿದ್ದನಗೌಡ ನಿಂಗನಗೌಡ ಮೇಟಿ, ಬೋರಮ್ಮ ಸಿ ಅಡಿಗೆ ಮನೆ, ಹನುಮಂತ ಬೆಳಗ, ಮೌನೇಶ್ ಅಸ್ಕಿ, ಸೋಮರಾಜ್ ರಬಿನಾಳ್, ಗುರುಬಾಯಿ ಸಂಗನಗೌಡ ಬಿರಾದಾರ್ ದಂಪತಿಗಳು, ಮುಲ್ಕಪ್ಪ ಭಜಂತ್ರಿ, ಶೇಖರು ಬಾಬಣ್ಣವರ್, ಚಿತ್ರಶೇಖರ ಹಿರೇಮಠ್, ಅಲ್ಲಾ ಬಕ್ಷ ಮುಲ್ಲಾ, ಈ ಎಲ್ಲ ಭಕ್ತಾದಿಗಳು ಬಂದು ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು. ಅದಕ್ಕೋಸ್ಕರವಾಗಿ ಕೊಡ್ತಾ ಇದ್ದೇನೆ. ಸಿದ್ದನಗೌಡ ಮೇಟಿ ಅವರು ಮುಲ್ಕಪ್ಪ ಭಜಂತ್ರಿ ಅವರು ನಿರಂತರವಾಗಿ ಒಂದು ಶ್ರೀಮಠದಲ್ಲಿ ದಾಸೋಹ ಕಾರ್ಯದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಅತ್ಯಂತ ರುಚಿಕರವಾಗಿರ್ತಕ್ಕಂಥ ಒಂದು ಅಡುಗೆಯ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಮುಲ್ಕಪ್ಪ ಭಜಂತ್ರಿ ಅವರು ಬಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು. ಶೇಖರು ಬಾಬಣ್ಣವರು ಇವರು ಕೂಡ ನಿರಂತರವಾಗಿ ಒಂದು ಶ್ರೀಮಠದಲ್ಲಿ ತಮ್ಮ ಕಾಯಕವನ್ನು ಕೈದಿದ್ದಾರೆ. ಅವರು ಕೂಡ ವೇದಿಕೆಗೆ ಒಂದು ಪೂಜ್ಯರ ಆಶೀರ್ವಾದವನ್ನು ಪಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಚಿತ್ರಶೇಖರ ಹಿರೇಮಠ್ ಅವರು, ಅಲ್ಲಾ ಬಕ್ಷ ಮುಲ್ಲಾ ಅವರು, ಎಲ್ಲ ತಾಯಂದಿರು ಸನ್ಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಭಕ್ತಿಯ ಒಂದು ಚಪ್ಪಾಳೆಯನ್ನು ತಟ್ರಿ. ದೇವಸ್ಥಾನದಲ್ಲಿ ನಾವು ಕುತ್ಕೊಂಡ್ವಿ, ಶ್ರೀಮಠದಲ್ಲಿ
ನಾವು ಭಕ್ತಿಯಿಂದ ಭಗವಂತನಿಗೆ ನಾವು ತನು ಮನ ಧನವನ್ನು ಅರ್ಪಣೆ ಮಾಡಬೇಕಾಗ್ತದೆ. ಆದ್ದರಿಂದ ಎಲ್ಲ ತಾಯಂದಿರು ನಿರಂತರವಾಗಿ ಇಲ್ಲಿ ಶ್ರೀ ಬಸವೇಶ್ವರರ ಒಂದು ಪುರಾಣವನ್ನು ಕೇಳಲಿಕ್ಕೂ ಆಗಮಿಸಿದ್ದೀರಿ. ಇವತ್ತು ಉಳಿತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಅಲ್ಲಾ ಬಕ್ಷಮುಲ್ಲ ಅವರ ಈಗ ಸೋಮರಾಜ್ ರೆಬಿನಾಳ್ ಇಲ್ಲಿ ಯೂಟ್ಯೂಬ್ ಚಾನಲ್ದಲ್ಲಿ ವಿಷಯವನ್ನು, ಈ ಒಂದು ಜಾತ್ರಾ ಕಾರ್ಯಕ್ರಮದ ಎಲ್ಲ ವಿಷಯವನ್ನು ಎಲ್ಲ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ದೊಳಗೆ ಎಲ್ಲ ಕಾರ್ಯಕ್ರಮ ಬಂದಿರಬೇಕು. ಬಹುಶಃ ಎಲ್ಲರೂ ನೋಡಿರ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಅಂಥ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಸೋಮರಾಜ್ ರೆಬಿನಾಳ. ಹಾಗೆ ಈ ಮಠದಲ್ಲಿ ಇಲ್ಲಿ ಕಲಾವಿದರು ನಮ್ಮೂರಿನವರೇ ಆಗಿರ್ತಕ್ಕಂಥ ಮೌನೇಶ್ ಎಸ್ಕೆ ಅವರು ಹಾಗೂ ಹನುಮಂತ್ ಬಳಗಾನವರು ತಬಲಾಜಿ ಅವರು, ಇವರು ಕೂಡ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೋಬೇಕಂತ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹನುಮಂತ್ ಬಳಗಾನೂರವರು ಹಾಗೂ ಮೌನೇಶ್ ಎಸ್ಕೆ ಪೂಜ್ಯರ ಆಶೀರ್ವಾದನ ಪಡ್ಕೋಬೇಕು. ಇನ್ನು ಚಿತ್ರಶೇಖರ ಹಿರೇಮಠ ಅವರು ಈ ಒಂದು ಸನ್ನಿಧಾನದಲ್ಲಿ ಇಲ್ಲ, ಅವರು ಎಲ್ಲಿ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಮುದುಕಪ್ಪ ಭಜಂತ್ರಿ ಅವರು ಅವರಿಲ್ಲ. ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಾಗೂ ಈ ಒಂದು ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ಎಲ್ಲ ಮುಂದಿನ ಒಂದು ಕಾರ್ಯಕ್ರಮವನ್ನು ಪೂಜ್ಯರು ಒಂದು ಗೌರವ ಸನ್ಮಾನವನ್ನ ಹಾಗೂ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಒಂದು ತಾವೆಲ್ಲರೂ ಭಕ್ತಿಯ ಚಪ್ಪಾಳೆಯನ್ನ ನೀಡಬೇಕಂತ ಹೇಳಿ ವಿನಂತಿಸ್ಕೊತಾ ಇದ್ದೇವೆ. ಬಾಪುಗೌಡ ದೇಸಾಯಿ ಇದ್ರು. ಆ ಒಂದು ವಿದ್ಯಾರ್ಥಿಗಳಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ 3ರಿಂದ 5ನೇ ತರಗತಿಯ ವಿಭಾಗದಲ್ಲಿ 3 ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. 100ಕ್ಕೆ 80 ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಅವರಿಗೆ ಭಕ್ತಿ. ಎರಡನೇದಾಗಿ ಬಿ ಆಯಿಷಾ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಅವಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಹಾಗೆಯೇ ಸುರೇಖಾ ಗುಂಡ್ಕರ್ಸ್ಕಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ವಿದ್ಯಾರ್ಥಿ ಪ್ರಶ್ನೆ ಕಾರ್ಯಕ್ರಮದಲ್ರಿ ಎಲ್ಲ ವಿಷಯಗಳನ್ನು ಸೇರಿದು ಪರೀಕ್ಷೆ ನಡೆಸ್ತಾರೆ. ಮೂರರಿಂದ 5 ಮೂವರು ಒಂದೇ ಕಡೆಯಿಂದ. ಕವಲ್ದಾರ್ 70 ಅಂಕಗಳನ್ನು ಪಡೆದುಕೊಂಡು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. 3 ವೇದಿಕೆ ಮೇಲೆ ಆಗಮಿಸಿ ಪೂಜ್ಯರಿಂದ ಬಹುಮಾನ ಹಾಗೂ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ವಿನಂತಿ. ಅದೇ ಥರ ನಿಂತ್ಕೊಡಮ್ಮ. ಆಚೆ ಕಡೆ ಹೋಗ್ಬಿಟ್ಟಿನಿ. ಅಶ್ವಿನಿ ಇಲ್ಲಿ ಬಾ. ಈ ಕಡೆ ನಿಂತು ಅಶ್ವಿನಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡಿಕೊಂಡು
ಎನ್ನ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಅಪ್ಪಗಳ ಪಾದಗಳ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅವ್ರಿಗೆ ಗೊತ್ತಾಕ್ಕದ್ರಿ ಯಾರದಾರ ಯಾರು ಹೋಗ್ಯಾರತ್ತೆ ಮಗ್ಲೇ ಊರೈತಿ ಎಲ್ಲ ಗೊತ್ತ. ಪಡೇಕನೂರು ಗ್ರಾಮದಲ್ಲಿ ವಿರಕ್ತ ಮಠದ ಪೀಠಾಧಿಪತಿಗಳು, ಖ್ಯಾತ ಪುರಾಣ ಪ್ರವಚನಕಾರರು, ಅನುಭಾವಿಗಳು, ತ್ರಿಕಾಲ ಪೂಜಾ ಲಿಂಗಲೋಲೂರು ಆಗಿರ್ತಕ್ಕಂತಹ ಶ್ರೀಮಂದಿರಂಜನ ಪ್ರಣವ ಸ್ವರೂಪಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ, ಶ್ರೀಮಠದ ಆರಾಧ್ಯ ದೇವತೆ, ಗ್ರಾಮ ದೇವತೆ ಆಗಿರ್ತಕ್ಕಂತಹ ರೆಡ್ಡಿಯ ಕುಲಕ್ಕೆ ಕುಲದೇವತೆಯಾಗಿರ್ತಕ್ಕಂತಹ ಹೇಮರೆಡ್ಡಿ ಮಲ್ಲಮ್ಮನ ಗದ್ದುಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಜಾತ್ರಾ ಮಹೋತ್ಸವದ ನಿಮಿತ್ತ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ನೀಡಿರ್ತಕ್ಕಂತಹ ಉಭಯ ಸಂಗೀತಗಾರರಲ್ಲಿ ಶರಣೆಂದು, ಈ ಕಾರ್ಯಕ್ರಮದಲ್ಲಿ ನಿಯೋಜಕರಾಗಿ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿರ್ತಕ್ಕಂತಹ ಇರುವರು ಶಿಕ್ಷಕರಲ್ಲಿ ಶರಣಾರ್ಥಿಗಳನ್ನ ಸಲ್ಲಿಸಿ, ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣಾರ್ಥಿಗಳು. ಚಪ್ಪಾಳಿ ಹೊಡೆದ್ರೆ ಬೈತಾರೆ ಮತ್ತು ನಾವು ಮಗ್ಗೂರ ಸ್ವಾಮಿ ಸುಮ್ಮ ಕುಂದಿರ್ತೀವಿ. ಶರಣಾರ್ಥಿ ಅಂದ್ರೆ ಚಪ್ಪಾಳಿ ಹೊಡೆದ್ರೆ ಕೆಲಸ ಆಗೋದಿಲ್ಲ. ನಮಸ್ಕಾರ ಹೇಳ್ಬೇಕು. ನಮಸ್ಕಾರ ರೀ ಅಂದ್ರೆ ಹಿಂಗೆ ಸಟ್ಕೊಂಡು ನಿಂತ್ರೆ ಹೆಂಗೆ ಅನ್ನಿಸ್ತದೆ ನಿಮಗೆ? ಹೇಳಿ ನೋಡಮ್ಮ. ಹೌದಿಲ್ಲ ರೀ? ನಮಸ್ಕಾರ ಅಂದ್ರೆ ಏನಂತೀರಿ? ನಮಸ್ಕಾರ ಅಂತಾರಿಲ್ಲ ರೀ? ನಮಸ್ಕಾರ ಅಂದ್ರೆ ಅಂತೇಳಿ ಹಿಂಗೆ ಒಪ್ಪರಿ ನಿಂತ್ರಿ ಹಿಂಗೆ